ಈ ಸಕ್ಕರೆ ಕಡೆ ಇರುವೆ ಇರುತ್ತಲ್ಲ ಆ ಥರ ನಾನು ಇದ್ ಕಡೆ ಈ ಪ್ರಾಣಿಗಳು ಬರಲೇಬೇಕು ನೋಡಿ. ಕುದುರೆ ಒಂದಿನಕ್ಕೆ 3-4 ಸರಿ ಬರುತ್ತೆ. ಇವನ ಹೆಸರು ಏನು ಗೊತ್ತಾ, ಕಿಂಗ್ ಅಂತ ಇವನ ಹೆಸರು. ಇಲ್ಲಿ ರೇಸ್ ಕೋರ್ಸ್ ಇದೆ. ಅವರು ಏನಕ್ಕೆ ಬಿಟ್ಟವರೋ ಗೊತ್ತಿಲ್ಲ, ಹುಷಾರಿಲ್ವೋ ಅಥವಾ ಏನು ವಾಕಿಂಗ್ ಮಾಡೋಕ್ಕೆ ಬಿಟ್ಟವರು. ಡೈಲಿ ಬರುತ್ತೆ, ಇದೇ ಬೇಕ್ರಿ ಇಲ್ಲೇ ತಿಂಡಿ ಕೊಡ್ತಾರೆ ಅಂತ ಬರೋದು ಇವನು. ಇವಾಗ ಇವನಿಗೆ ಅಲ್ಲೇ 2 ಸಲ ಕೊಟ್ಟಿದ್ದೀನಿ, ಇದು 3ನೇ ಸಲ ಬಂದವನೇ. ಇವಾಗ ಸ್ವಲ್ಪ ವೇಸ್ಟವೇ, ಇದನ್ನು ಸ್ವಲ್ಪ ಹಾಕೋಣ ಅವನಿಗೆ. ಈ ಮಹಾರಾಜರು ನೋಡಿ ತಿಂದ್ಬಿಟ್ಟು 4 ಕಾಲು ಕಿಸ್ಕೊಂಡು ಮಾಡ್ಕೊಬಿಟ್ಟವ್ರು. ಏನೋ ಸಮಾಚಾರ? ನೀವು ವಾಕಿಂಗ್ ಹೋಗಲ್ವ? ಆಚೆಗೆ ಹೋಗೋದನ್ನೇ ಬಿಟ್ಬಿಟ್ಟವನೆ. ಈ ಮಳೆ ಉಯ್ಲೋ ಬೇಡವೋ ಅಂತ ಬರ್ತಾ ಇದೆ. ಏನಪ್ಪ ಈ ವರ್ಷ ಮಳೆನೂ ಇಲ್ಲ ಏನೂ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವಾಗ ಅಂಗಡಿಯಿಂದ ಕೆಲಸ ಮುಗೀತು. ಇವತ್ತೊಂಚೂರು ಬೇಗ ಬಂದಿದ್ದೀನಿ, ಬೇಗ ಕಳಿಸ್ಕೊಟ್ರು ನಮ್ಮ ಮನೆಯವರು. ಇಲ್ಲಿ ನೋಡಿ, ನಮ್ಮ ಪುಟ್ಟಣ್ಣ ಆರಾಮಾಗಿ ಹಾಸಿಗೆ ಮೇಲೆ ಮಲ್ಕೊಬಿಟ್ಟವನೆ. ಅದು ಹಾಸಿಗೆ ಮೇಲೆ, ಬೆಡ್ಶೀಟ್ ಮೇಲೆ ನೋಡಿ. ಅಲ್ಲೊಂದು ಪಿಟ್ಟೆ, ಅದಕ್ಕೊಂದು ಇಂಜೆಕ್ಷನ್ ಮಾಡಿಸ್ಲಿಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಸತ್ತೋಯ್ತಿತ್ತು. ಇವಾಗ ಎಷ್ಟು ಚೆನ್ನಾಗಿ ಅವನಿಗೆ ಗೊತ್ತಾ, ಇವಾಗ ಊಟ ಮಾಡ್ಕೊಂಡು. ಅವನಿಗೆ ಹೊಟ್ಟೆಲಿ ಹುಳ ಜಾಸ್ತಿ ಆಗ್ಬಿಟ್ಟು ಊಟ ಮಾಡ್ತಿರ್ಲಿಲ್ಲ, ಹೋಗ್ಬಿಟ್ಟಿದ್ದ. ಇವಾಗ ಚೆನ್ನಾಗಿ ಆಟ ಆಡ್ತವನೆ. ಇವನು ಇಲ್ಲಿ ಮಲ್ಗವನೆ. ಇನ್ನು ನಮ್ಮ ಕೆಲಸ ಸ್ಟಾರ್ಟ್ ಮಾಡುವ. ಫುಲ್ ಎಲ್ಲ ಮನೆ ಖಾಲಿ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಫುಲ್ ಸಮಾರಂಭನ ಅಡುಗೆ ಮನೆಯಲ್ಲಿ ಇದ್ದದ್ದೆಲ್ಲ ತೊಗೊಂಡೋಗಿ ಹಾಲ್ಗೆ ಹಾಕ್ಬಿಟ್ಟಿದ್ದೀನಿ. ಫುಲ್ಲು ಎಲ್ಲ ಅಡುಗೆ ಮನೆ ಖಾಲಿ ಮಾಡ್ಬಿಟ್ಟಿದ್ದೀನಿ. ಈ ಥರ ಅಡುಗೆ ಮನೆ ಖಾಲಿ ಮಾಡಿದ್ದೀನಿ. ಯಾಕೆ ಅಂದರೆ ಅಡುಗೆ ಮನೆನ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ನಮ್ಮ ಮಾವ ತೀರೋಗಿದ್ರು, ಹಾಗಾಗಿ ಇಲ್ಲೇನು ಇರಲಿಲ್ಲ, ಊರಲ್ಲೆಲ್ಲ ಕ್ಲೀನ್ ಮಾಡಿದ್ದೀವಿ. ಅಲ್ಲೆಲ್ಲ ಕ್ಲೀನ್ ಮಾಡಿ ಹಾಲು ತುಪ್ಪ ಎಲ್ಲ ಕಾರಿ ಎಲ್ಲ ಮುಗೀತು. ಆದರೂ ಇಲ್ಲಿ ನೆಕ್ಸ್ಟ್ ವಾರ ಹಬ್ಬ ಐತೆ, ಅದು ಉಪವಾಸದ ಹಬ್ಬ. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫುಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ಸ್ಕ್ರೀನು ಎಲ್ಲ ತೆಗ್ದು ಒಗ್ದಾಕಿದ್ದೀನಿ. ಸ್ಕ್ರೀನ್ ಬಟ್ಟೆಗಳೆಲ್ಲ ನೋಡಿ ಎಲ್ಲ ತೆಗೆದ್ಬಿಟ್ಟು ಒಗ್ದಾಕಿದ್ದೀನಿ. ಇವಾಗ ಅಡುಗೆ ಮನೆ ಅಷ್ಟು ಕ್ಲೀನ್ ಮಾಡಬೇಕು. ಈ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಂದರೆ ಜಿರಳೆಗಳಾಗ್ಬಿಟ್ಟವೆ ನಮ್ಮ ಅಡುಗೆ ಮನೇಲಿ ಫುಲ್ಲು. ಅವಕ್ಕಂತೂ ಯಾರು ಆಹ್ವಾನ ಕೊಡೋದೇ ಬೇಕಾಗಿಲ್ಲ, ಕರೆಯೋದೇ ಬೇಕಾಗಿಲ್ಲ. ಅವು ರಾತ್ರಿ ಹೊತ್ತು ನೆಂಟಸ್ಥಾನ ಮಾಡೋಕ್ಕೆ ಬರ್ತವೆ, ಇಷ್ಟೊತ್ತಲ್ಲಿ ಬರಲ್ಲ. ಎಷ್ಟು ಜಿರಳೆಗಳು ಗೊತ್ತಾ, ಒಂದು ಜಿರಳೆ ಆದರೆ ಅದಕ್ಕೆ ಸಾವಿರಾರು ಜನ ನೆಂಟರುಗಳಾಗೋಯ್ತಾರೆ. ಹಾಗೆ ನಮ್ಮ ಮನೇಲಿ ಫುಲ್ಲು ಸಣ್ಣ ಜಿರಳೆಗಳಾಗ್ಬಿಟ್ಟವೆ. ಇವಾಗ ಅದಕ್ಕೆ ಔಷಧಿ ಹೊಡಿಸ್ಬೇಕು. ಔಷಧಿ ಹೊಡ್ಸಲ್ಲ, ನಾನೇ ಔಷಧಿನ ತರಿಸ್ಬಿಟ್ಟು ಹೊಡಿಸ್ತೀನಿ. ಇವಾಗ ನಾನು ಫಸ್ಟು ಔಷಧಿ ತಂದು ಇಟ್ಕೊಂಡು ಆಮೇಲೆ ಅಡುಗೆ ಮನೆ ಪಾತ್ರೆಗಳನ್ನು ಆಚೆಗೆ ಹಾಕಬೇಕಾಗಿತ್ತು. ಆದರೆ ನನ್ನಂಥ ಬುದ್ಧಿವಂತರು ಎಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ. ಎಲ್ಲ ಫಸ್ಟು ಆಚೆಗೆ ಹಾಕ್ಬಿಟ್ಟು ಇವಾಗ ಔಷಧಿನ ಅದು ಸಿಗೋದು ಇದರಲ್ಲಿ ಅಮೆಝಾನಲ್ಲೇ ಸಿಗೋದು, ಇನ್ನೆಲ್ಲೂ ಸಿಗಲ್ಲ ಅದು. ಅದನ್ನು ಇವಾಗ ಬುಕ್ ಮಾಡಿದ್ದೀನಿ. ಅದು ಬರೋವರೆಗೂ ಪಾತ್ರೆಗಳು ಅದನ್ನು ಕ್ಲೀನ್ ಮಾಡಿ, ನನಗೆ ಬೆಳಿಗ್ಗೆ ಸಂಜೆ ಗಂಟೆ ಟೈಮ್ ಇರೋಲ್ವಲ್ಲ, ಅಂಗಡಿಗೂ ಹೋಗಿ ಅಂಗಡಿ ಕೆಲಸ ಮಾಡಿಬಿಟ್ಟು ಫ್ರೀ ಆದಾಗ ಇದನ್ನು ಸ್ವಲ್ಪನೇ ತೊಳೆದು ಕಟ್ಟಿಡ್ತೀನಿ. ಆಮೇಲೆ ನನಗೆ ಅಡುಗೆ ಮನೆಗೆ ಎಷ್ಟು ಬೇಕು ಅಷ್ಟನ್ನು ಜೋಡಿಸ್ಕೊಳ್ಳೋಣ ಅಂತ ಐಡಿಯಾ ಮಾಡಿದ್ದೀನಿ ಅಷ್ಟೇ. ಔಷಧಿಯ ಅದೇ ಬೇಕು ಅಂತ ಏನಕ್ಕೆ ಗೊತ್ತಾ, ಅದು ಅದು ಆಳು ಮುಳ್ಳು ಇದು ಸಂದಿಗೆಲ್ಲ ಇಡ್ತಾರಲ್ಲ ಹಿಟ್ಟು, ಅದೆಲ್ಲ ಹಿಟ್ಟೆಲ್ಲ ತಂದು ನಾನು ಟ್ರೈ ಮಾಡಿ ಬಿಟ್ಬಿಟ್ಟಿದ್ದೀನಿ. ಅದು ಸರಿ ಹೋಗಲ್ಲ. ಈ ಔಷಧಿನ ನಮ್ಮ ಬೇಕ್ರಿಗೆ ಔಷಧಿ ಹೊಡ್ಸೋಕ್ಕೆ ಕರೆಸಿದ್ವಿ. ಆ ಔಷಧಿ ಹೊಡ್ಸೋಕೆ ಕರೆಸಿದಾಗ ಅವರು ತೋರಿಸಲ್ಲ ಔಷಧಿನ. ಅವರು ಕದ್ದು ಮುಚ್ಚಿ ಫಸ್ಟು ಬಾಟಲ್ಗೆ ಹಾಕ್ಬಿಟ್ಟು ಆಮೇಲೆ ಡಬ್ಬಿನ ಬ್ಯಾಗೊಳಗೆ ಇಟ್ಕೊಬಿಟ್ಟಿರ್ತಾರೆ. ನಾವೇನು ಮಾಡಿದ್ವಿ, ಹೊಡಿತಿರ್ಬೇಕಾದ್ರೆ ನನ್ನ ಮಗನೂ ನಾನು ಏನು ಮಾಡಿದ್ವಿ, ಆ ಬ್ಯಾಗ್ ಒಳಗಿಂದ ಕದ್ಬಿಟ್ಟು ಆ ಫೋಟೋ ತೆಕ್ಕೊಂಡ್ವಿ. ಅದು ಅವ್ರು ಯಾವುದು ಔಷಧಿನ ಹೊಡಿತಾರೆ ಆ ಔಷಧಿನ ಫೋಟೋ ತೆಕ್ಕೊಂಡ್ವಿ. ಆ ಫೋಟೋನ ಇಟ್ಕೊಂಡು ನಾನು ಒಂದು ಚಿಕ್ಕ ಬಾಟ್ಲನ್ನ ಬುಕ್ ಮಾಡ್ಕೊಂಡು ಈ ಥರ ಜಿರಳೆಗಳಾದರೆ ನಾನೇ ಹೊಡ್ಕೊತೀನಿ. ಅದಕ್ಕೆ ಇವಾಗ ಅದನ್ನು ಬುಕ್ ಮಾಡಿದ್ದೀನಿ. ಇವಾಗ ಅದಕ್ಕೂ ಮುಂಚೆ ನಾನು ಇವಾಗ ಏನಾದರೂ ಕುಡಿಬೇಕು. ಕಾಫಿ ಟೀ ಅಲ್ಲ, ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತ ರಾಗಿ ಗಂಜಿ ಮಾಡ್ಕೊಂಡು ಕುಡಿಬೇಕು. ಆಮೇಲೆ ಫಿಶ್ ತಂದಿದ್ದೀನಿ, ಮೀನು 1 kg ಮೀನು ತಗೊಂಡಿದ್ದೀನಿ. ಕಬಾಬ್ ಮಾಡ್ತೀನಿ. ಕಬಾಬ್ಗೆ ಸಾಂಬಾರು ಮಧ್ಯಾಹ್ನ ಇಲ್ಲಿ ನೋಡಿ ಮಸಾಪ್ ಸಾಂಬಾರು ಮಾಡ್ಬಿಟ್ಟು ಹೋಗಿದ್ದೀನಿ, ಸಾಕಾಗತ್ತೆ. 2 ಥರ ಸಾಂಬಾರು ಐತೆ. ಇಲ್ಲೊಂದು ಥರ ಚಿಕನ್ ಸಾಂಬಾರು ಐತೆ, ಇದೊಂದು ಮಸಾಪ್ ಸಾಂಬಾರು ಐತೆ. ಇದಕ್ಕೇನೆ ಇವಾಗ ಚಿಕನ್ ಕಬಾಬ್ ಮಾಡಿಬಿಟ್ಟು ಅನ್ನ ಮಾಡಿ ಮುದ್ದೆನೋ ಚಪಾತಿನೋ ಮಾಡ್ತೀನಿ, ಸಾಕಾಗುತ್ತೆ. ಇವಾಗ ಗಂಜಿ ಮಾಡ್ಕೊಂಡಿದ್ದೀನಿ. ಗಂಜಿ ಹೋಗಿ ಇವಾಗ ಅಂಬ್ಲಿ ಆಗೋಯ್ತು. ಇರಲಿ, ಇದಕ್ಕೆ ಮೊಸರು ಬೆರೆಸ್ತೀನಿ ಸ್ವಲ್ಪ. ಈಗ ಅದನ್ನ ಇಟ್ಟರೆ ಯಾರು ಕುಡಿಯಲ್ಲ, ನಾನೇ ಕುಡಿಬೇಕು. ಹಾಗಾಗಿ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಪರವಾಗಿಲ್ಲ. ಹೀಗೆ ಇದನ್ನು ಬೆರೆಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಬೇಕು ಅಂದರೆ ಸ್ವಲ್ಪ ಕಾಳು ಮೆಣಸು ಪೌಡ್ರು ಹಾಕೊಂಡ್ರು ಆಗುತ್ತೆ, ಚೆನ್ನಾಗಿರುತ್ತೆ.
ಆಮೇಲೆ ಇದಕ್ಕೊಂದು ಈರುಳ್ಳಿ ಹಾಕೊಂಡ್ರೆ ಸಖತ್ತಾಗಿರುತ್ತೆ ನೋಡಿ. ಹೀಗೆ ಹಲ್ವ ಥರ ಇದೆ. ಇವಾಗ ಇದನ್ನು ಕುಡಿದ್ಬಿಟ್ಟು ಫಿಶ್ ಕಬಾಬ್ ಕಲಸಿಡ್ತೀನಿ. ಇವಾಗ ಕಬಾಬ್ ಕಲಸಿಡ್ತಾ ಇದ್ದೀನಿ. ಕಬಾಬ್ ಕಲಸೋದಕ್ಕೆ ಫಸ್ಟು ಇವಾಗ ಒಂದು ಪಾತ್ರೆ ತಗೊಂಡು, ಅಗಲವಾಗಿರೋದು ಒಂದು ಪಾತ್ರೆ ತಗೊಂಡು ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ. ಫುಲ್ ಒಂದು ಹಾಕಿದ್ದೀನಿ, 1 kg ಪೌಡ್ರು, 1 kg ಮೀನಿಗೆ. ಇವಾಗ ಅದ್ರ ಜೊತೆಗೆ ಸ್ವಲ್ಪ ಅರಶಿನ ಪೌಡ್ರು ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಅದಾದಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಸ್ವಲ್ಪ ಮೀನಿಗೆ ಹುಳಿ ಮುಂದಾಗಿರಬೇಕಲ್ಲ, ಹಾಗಾಗಿ ನಿಂಬೆಹಣ್ಣು ಮತ್ತು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಹುಳಿ ಸ್ವಲ್ಪ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಇವಾಗ 2 ಮೊಟ್ಟೆ ಹೊಡ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೊಂದು ಮಿಸ್ ಮಾಡಿದ್ದೀನಿ, ಏನು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಹಾಕೋದೇ ಮರೆತುಬಿಟ್ಟಿದ್ದೀನಿ. ಅಡುಗೆ ಮನೆ ಎಲ್ಲ ಫುಲ್ ಖಾಲಿ ಮಾಡಿಬಿಟ್ಟಿದ್ದೀನಲ್ಲ, ಆ ಗಡಿ ಬಿಡಿಲಿ ನಾನು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರ್ತಿದ್ದೀನಿ ಅಷ್ಟೇ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕಬೇಕಾಗಿತ್ತು. ಇದೆಲ್ಲ ಚೆನ್ನಾಗಿ ಕಲಸಾದ್ಮೇಲೆ ಇದಕ್ಕೆ ಏನು ಕಡಲೆ ಹಿಟ್ಟು, ಖಾರದ ಪುಡಿ ಏನೂ ಹಾಕ್ತಾಯಿಲ್ಲ, ಹಂಗೆ ಹಾಕಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು. ಇದಕ್ಕೆ ನಿಂಬೆಹಣ್ಣು ಸ್ವಲ್ಪ ಮೊಸರು ಹಾಕಬೇಕು. ಇದನ್ನು ಹಾಕಿ ನೀಟಾಗಿ ಕಲಸಿ ಇವಾಗ ಒಂದು 5-10 ನಿಮಿಷ ಮಸಾಲೆಯಲ್ಲಿ ಚೆನ್ನಾಗಿ ನೆನೆಬೇಕು. ಹಾಗಾಗಿ ಅದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಇವಾಗ ಇದು ಒಂದು 10 ನಿಮಿಷ ನೆಂದಮೇಲೆ ಒಂದು ತವಾಗೆ, ಕಬ್ಬಿಣದ ತವಾಗೆ ಸ್ವಲ್ಪ ಕೆಳಗಡೆ ಆಯಿಲ್ ಸವರ್ಬಿಟ್ಟು ಹಂಗೆ ಡ್ರೈ ಆಗಿಯೇ ರೋಸ್ಟ್ ಮಾಡಿದ್ದೀನಿ. ಆಯಿಲ್ ಡೀಪ್ ಫ್ರೈ ಆದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ನಾನು ಡೀಪ್ ಫ್ರೈ ಮಾಡೋದೇ ತುಂಬ ದಿನ ಆಗೋಯಿತು, ಅದನ್ನು ಬಿಟ್ಟಿದ್ದೀನಿ. ತುಂಬ ಆಯಿಲ್ ಇರುತ್ತೆ ಅಂತ ಅಂದ್ಬಿಟ್ಟು ನನ್ನ ಮಗ ಅಂತೂ ಆ ಥರದ್ದು ಮುಟ್ಟೋದೇ ಇಲ್ಲ, ಹಾಗಾಗಿ ಅದನ್ನು ಬಿಟ್ಟಿದ್ದೀನಿ. ಈ ಥರ ಆದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಇವಾಗ ಮೀನು ಕಲಸಿಟ್ಬಿಟ್ಟು ಸ್ವಲ್ಪ ಪಾತ್ರೆ ತೊಳೆಯೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತಲೇ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾವ ಪಾತ್ರೆಯಿಂದ ಸ್ಟಾರ್ಟ್ ಮಾಡಲಿ ಅಂತ ಎಲ್ಲ ತೊಳೆದು ಇಟ್ಕೊಂಡ್ರೆ ಆಮೇಲೆ ಔಷಧಿ ಹೊಡೆದ್ಬಿಟ್ಟು ಒಂದಿನ ಬಿಡಬೇಕು, ಇಲ್ಲ ಅಂತಂದರೆ ಜಿರಳೆಗಳು ಸಾಯಲ್ಲ. ಅಲ್ಲಿವರೆಗೂ ಸ್ವಲ್ಪ ಪಾತ್ರೆಗಳು ತೊಳೆದು ಕಟ್ಟಿಟ್ಬಿಡೋಣ ಅಂತ ನೋಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ತಲೆ ಪರ ಅಂತ ಕೆರ್ಕೊತಾ ಇದ್ದೀನಿ. ಈ ತೊಳೆಯೋದು ಒಗೆಯೋದು ಅಂದ್ರೇ ಬೇಜಾರು. ಯಾರೆಲ್ಲ ಅಡುಗೆ ಮನೆ ಮಾಡಿದ್ರು, ತಿನ್ನೋದು ಮಾಡಿದ್ರು. ನಾನು ಒಂದು ಮಾಡೋಕ್ಕೋಗಿ 2 ಮಾಡಿದೆ. ಏನೋ ಎತ್ಕೊಳಕ್ಕೆ ಹೋಗಿ ರಾಗಿ ಹಸಿಟ್ಟನ್ನ ಚೆಲ್ಬಿಟ್ಟೆ. ಅಯ್ಯೋ, ಕೆಲಸ ಇಲ್ಲ ಅಂದ್ಬಿಟ್ಟು ಕೆಲಸ ತಗೊಂಡೆ. ಇವಾಗ ಒಂದು ತೊಳೆದ ತಕ್ಷಣ ಬಿದ್ದೋಯ್ತು. ಅಕ್ಕಿ ತಗೊಳಕ್ಕೆ ಹೋದೆ ಅನ್ನ ಮಾಡೋಣ ಅಂತ, ಬಿದ್ದೋಯ್ತು. ಆದರೆ ಬರೋದೇ ಇಲ್ಲ ಬಡ್ಡಿ ಮಗ. ಇವಾಗ ಅಂಕ ಅಂತಾನೆ. ಓಯ್ ಯಾಕೆ ನಾನು ಕರೆದ್ರೆ ಬರಲ್ವಲ್ಲ? ಹಾಂ, ನೀನು ಕರೆದ್ರೆ ಮಾತ್ರ ಗೊತ್ತಾನೆ, ನಾನು ಕರೆದ್ರೆ ಬರೋದೇ ಇಲ್ಲ. ಕರೆನ್ಸಿ ಕಟ್ಟಾಗಿರ್ಬೇಕು. ಆಗಲೇ 1 ತಿಂಗಳಾಯ್ತಾ? ಆಗಲೇ 1 ತಿಂಗಳಾಗೋಯ್ತಾ? ಏಯ್, ಇದೆಷ್ಟಿದು ಡ್ರ್ಯಾಗನ್ ಫ್ರೂಟು? ಹಂಗೆಯಾ? ಆಗಲೇ 1 ತಿಂಗಳಾಗೋಯ್ತಾ? ಅದು ಎಷ್ಟು ಬೇಗ 1 ತಿಂಗಳಾದದು? ತಗೋ, ಇಲ್ಲ ನೋಡ್ತೀನಿ. ಹ್ಞೂ, ಇನ್ನೆಂಗೆ ತಿನ್ನೋದು ಡ್ರ್ಯಾಗನ್ ಫ್ರೂಟಾ? ಹ್ಞೂ, ಈ ಡ್ರ್ಯಾಗನ್ ಫ್ರೂಟ್ ನೋಡಿದ್ರೆ ಹೆಂಗಿರುತ್ತೆ ಹೇಳು, ಹೆಂಗೈತೆ ಹೇಳು? ಈ ಪಾಪಸ್ ಹೇಳು, ಪಾಪಸ್ ಕಳಿ ಸೇಮ್ ಹಂಗೆ ಇರೋದು. ನಾನು ಅವಾಗ ತಿಂತಿದ್ದೆ ಪಾಪಸ್ ಕಳೀಲಿ ಬೀಜ ಅದ ಸೇಮ್ ಹಂಗೆ ಅಲ್ವಾ? ತಗೋ, ಅದರಲ್ಲೇ ಮಾಡು, ಮೈಜಿಯೋ ಓಪನ್ ಮಾಡು ಅದರಲ್ಲಿ. ನಾನು ತೊಳೆಯೋಕ್ಕೆ ಅಂತ ಎಲ್ಲ ಗುಡ್ಡಿ ಹಾಕೊಂಡಿದ್ರೆ ಇವರು ಅದೇ ಬಾಕ್ಸ ಟೇಬಲ್ ಮಾಡ್ಕೊಂಡು ಎಣ್ಣೆ ಹೊಡಿತಾವ್ರೆ. ಏನ್ ಜಾಗ ಇಲ್ಲ? ಆಚೆಲಿರ್ಲ್ವಾ ಜಾಗ? ಅಲ್ಲೋಗಿ ಹೊಡಿಬೇಕಿತ್ತು. ಇಲ್ಲ, ಹಿಂಗೆಲ್ಲ ನೋಡಿಲಿ. ನಾನು ಕ್ಲೀನ್ ಮಾಡಕ್ಕೆ ಅಂದ್ಬಿಟ್ಟು ಎಲ್ಲ ಇಟ್ರೆ ಇದ್ದುದು ಕ್ಲೀನ್ ಮಾಡ್ತಾ ಇದೀಯ ನೀನು. ಕ್ಲೀನ್ ಮಾಡಿ ಅಂದ್ಬಿಟ್ಟು 5 ಗಂಟೆ ಬಂದು ತೊಳ್ಕೊಡಿನಿ ಗೊತ್ತು. ಬೆಳಿಗ್ಗೆ ಕೆಲಸ ಮಾಡಿ 2 ಗಂಟೆ 3 ಗಂಟೆ ಪಂಡೆ ಬಂದು 5 ಗಂಟೆ ಕಲ್ತ್ಕೊಡಿನಿ. ಎಲ್ಲಾಗೆ ಗುಡ್ಡೆ ಹಾಕುತ್ತಾಳೆ. ಏನು ಹಿಂಗೆ ಎತ್ತಿ ಹಿಂಗೆ ದಬಾಕಕ್ಕೆ ಇವೇನು ಪಾತ್ರೆ ತೊಳೆಯೋದಾರು ಬೇಡವಾ? ಕ್ಲೀನ್ ಮಾಡೋದು ಬೇಡವಾ? ಗುಡ್ಸೋದು ಬೇಡವಾ? ಚೇಂಜ್ ಮಾಡಬೇಕು ಎಲ್ಲರೂ. ಎಲ್ಲಿಗೆ ಚೇಂಜ್ ಮಾಡಲಿ? ಪುನಃ ತಗೊಂಡೋಗಿ ಅಡುಗೆ ಮನೆಗೆ ಇಟ್ಬಿಡ್ಲಾ? ಹಾಂ, ಅಡುಗೆ ಮನೆ ಇಲ್ಲ, ನಾನು ಜಾಗ ಹೋದೆ. ಎಲ್ಲಿ? ಅಲ್ಲಿ ಇಟ್ಬಿಟ್ರೆ ಅಲ್ಲಿ ನಾಯಿಗಳೆಲ್ಲ ಓಡಾಡಲ್ವಾ? ಏನು
ಇವತ್ತು ಎಣ್ಣೆ ಹೊಡಿದವ್ರೆ ಏನೈತಿತ್ತು ನೀನು ಎಣ್ಣೆ ಕುಡಿದೋದ್ರೆ ಯಾವ ಇದ್ವಲ್ಲ ಅಷ್ಟ ಹಾಕೊಡು ಖಾಲಿ ಬಿಡುವ ಅಂತ ಇವನೇನ ಕೇಳ್ತಾವನೆ ನೋಡು. ಕೇಳ್ತಾನೆ ಅವನು ನೋಡ್ತಾನಂತೆ. ಕೊಡು ಅವನಿಗೊಂದು ಪೆಗ್ಗ ನೋಡ್ದವನೆ. ಅಲ್ಲಿ ಒಂದು ತಿಂದ ಅವನಿಯ ಇದ್ರೊಳಗೆ ಟಿವಿ ಹಾಕಿದೀನಿ ನೋಡು ಕರೆನ್ಸಿ ಇವಾಗ. ರಿಂಗ್ಗಳು ಗೊತ್ತಾಯಿಲ್ಲ ಅಂತಂದ್ರೆ ನಾನೇನ್ ಮಾಡ್ಲಿ, ಇವಾಗ ಕರೆನ್ಸಿ ಹಾಕಿದೀನಿ. ಸ್ವಲ್ಪ ಹೊತ್ತು ಕಾಯದ್ ಬೇಡವಾ? ಹಾಕಿದ ತಕ್ಷಣ ಹಾಕ್ಬಿಡ್ತಾರಾ? ಇಲ್ಲ ಇರು ಸ್ವಲ್ಪ ಹೊತ್ತು. ಬಟ್ಟೆ ಎತ್ಕೊಬಂದು ಹೋಗಿ ನೆಂದೆ ಬಿಟ್ಟೆ. ನಿಂತೋಯ್ತು ನಿಂತೋಯ್ತು ಬಟ್ಟೆ ನೆಂದೋಯ್ತು. ಹಂಗೈತೆ ಕಬಾಬು ಟೇಸ್ಟು ಚೆನ್ನಾಗೈತಾ? ಬೆಂದೈತಾ? ಊಟಕ್ಕೂ ಇಟ್ಕೊತೀಯ ಇಲ್ಲ ಅದನ್ನೇ ಹಂಗೆ ತಿನ್ಕೊಬಿಡ್ತೀಯ? ಕಿಸಿತವನೆ. ಊಟ ಅಂತೂ ಆಯಿತು. ಪಾತ್ರೆ ಅಂತೂ ತೊಳೆಯೋಕ್ಕಾಗಲಿಲ್ಲ. ಒಂದು ಕಾಲು ಭಾಗ ತೊಳೆದಿದ್ದೀನಿ. ಕಾಲು ಭಾಗನೂ ಅಲ್ಲ, ಕಾಲು ಭಾಗದಲ್ಲಿ ಸ್ವಲ್ಪ ಕಮ್ಮಿ ತೊಳೆದಿದ್ದೀನಿ. ತೊಳೆಯೋಕ್ಕಾಗಲಿಲ್ಲ, ಲೇಟಾಗೋಯಿತು. ಬಟ್ಟೆಗಳು ನೆನೆಸಿದ್ನಲ್ಲ, ಇನ್ನೂ ಸ್ಮೆಲ್ ಬಂದುಬಿಡ್ತವೆ. ಮಳೆ ಬೇರೆ ಬರ್ತಾಯಿತ್ತು. ಹಾಗಾಗಿ ಸ್ವಲ್ಪ ಒಗೆದ್ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಪಾತ್ರೆ ಆಮೇಲೆ ಬೇಕಾದ್ರೆ ತೊಳೆಯೋಣ ಅಂದ್ಬಿಟ್ಟು ಫಸ್ಟು ಬಟ್ಟೆ ಕೂತಿದ್ದೀನಿ ಒಗೆಯೋಕ್ಕೆ. ಇವಾಗ ನನಗೆ ವಾಷಿಂಗ್ ಮಿಷಿನ್ ಇದೆ, ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು. ನನಗೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಕೊಳೆನೇ ಹೋಗಲ್ಲ. ನಾನು ವಾಷಿಂಗ್ ಮಿಷಿನ್ ಇದ್ರೂ ಕೈಯಲ್ಲೇ ಒಗಿತೀನಿ. ಈ ಸ್ಕ್ರೀನ್ಗಳೆಲ್ಲನೂ ನೆನೆಸಿದ್ದೆ, ಆ ಸ್ಕ್ರೀನ್ಗಳೆಲ್ಲ ಫುಲ್ ಧೂಳಾಗೋಗಿತ್ತು, ಜಾಸ್ತಿ ಗಲೀಜಾಗಿತ್ತಲ್ಲ, ಹಂಗಾಗಿ ಕೈಯಲ್ಲೇ ಒಗಿತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಕೈಯಲ್ಲೇ ಒಗೆಯೋದು, ವಾಷಿಂಗ್ ಮಿಷಿನ್ಗೆ ಜಾಸ್ತಿ ಹಾಕಲ್ಲ. ಯಾವಾಗಾದರೂ ಎಲ್ಲರೂ ಹೋದರೆ ಬಂದರೆ ಬಿಚ್ಚಾಕಿರ್ತೀವಲ್ಲ, ಆ ಥರದ ಬಟ್ಟೆಗಳು ಮಾತ್ರ ವಾಷಿಂಗ್ ಮಿಷಿನ್ಗೆ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ನಾವು ಡೈಲಿ ಹಾಕೊಂಡು ನಮ್ಮ ಬೇಕ್ರಿಲಿ ಫುಲ್ಲು ಆಯಿಲ್ ಜಿಡ್ಡಾಗೋಗಿರುತ್ತೆ. ಹಂಗಾಗಿ ಆ ಆಯಿಲ್ ಜಿಡ್ಡನ್ನ ಈ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಅದು ಚೆನ್ನಾಗೂ ಕೊಳೆ ಹೋಗಲ್ಲ, ಒಂಥರ ಸ್ಮೆಲ್ ಬಂದಿರುತ್ತೆ. ಹಂಗಾಗಿ ನನಗೆ ಅದೇನೋ ವಾಷಿಂಗ್ ಮಿಷಿನ್ಗೆ ಹಾಕೋದೇ ಇಲ್ಲ. ಇವಾಗ ಕೈಯಲ್ಲೇ ಒಗಿತಾ ಇದ್ದೀನಿ. ಇವಾಗ ಎಷ್ಟಾಗುತ್ತೆ ಅಷ್ಟು ಅಲ್ಲ, ಫುಲ್ಲು ಒಗೆದೆ. ಫುಲ್ಲೆಲ್ಲ 4 ಬಕೆಟು ಅಷ್ಟು ಒಗೆದಿದ್ದೀನಿ. ನಾನು ಆಲ್ಮೋಸ್ಟ್ ಬಟ್ಟೆ ಒಗೆದೆ ನೈಟು. ಬೆಳಗ್ಗೆ ಟೈಮ್ ನನಗೆ ಟೈಮ್ ಸಿಗಲ್ವಲ್ಲ, ಬೆಳಗ್ಗೆ ಟೈಮ್ ಬೇಕ್ರಿಗೆ ಹೋಗಲೇಬೇಕು. ಇದನ್ನ ಮನೆ ಕೆಲಸ ಹೆಂಗಾರ ಇದ್ರೂ ನಾನು ಫಸ್ಟ್ ನಾನು ಬೇಕ್ರಿ ಕೆಲಸ ಮುಗಿಸ್ಬಿಟ್ಟೆ ಬಂದು ನಾನು ಮನೆ ಕೆಲಸನ ನಿಧಾನಕ್ಕೆ ಮಾಡ್ಕೊಳ್ಳೋದು. ಹಂಗಾಗಿ ಫಸ್ಟು ನಾನು ಬೇಕ್ರಿ ಕೆಲಸ ಮುಗಿಸ್ಕೊಂಬಂದು ನೈಟು ಬಟ್ಟೆ ಒಗೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಇವಾಗ ಬೆಳಿಗ್ಗೆ ನೆನೆಸ್ಬಿಟ್ಟು ಹೋಗಿದ್ನಲ್ಲ, ಇನ್ನು ನಾಳೆ ನೈಟ್ ತನಕ ಆದರೆ ನನಗೆ ಟೈಮ್ ಆಗೋಲ್ಲ. ಹಂಗಾಗಿ ಊಟ ಎಲ್ಲ ಆದಮೇಲೆ ಟೈಮ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇವಾಗ ನೆನೆಸ್ಬಿಟ್ಟು ಒಗಿತಾ ಇದ್ದೀನಿ. ಹಾಗೂ ನೀರೆಲ್ಲ ಖಾಲಿ ಆಗೋಗಿತ್ತು ಟ್ಯಾಂಕಲ್ಲಿ. ಅದೇನೋ ಬೆಳಗ್ಗೆ ಟೈಮ್ ನಾನು ಕೆಲಸನೇ ಮಾಡ್ಕೊಳ್ಳಲ್ಲ, 2 ಮನೆಗೆ ಫುಲ್ 2 ಟ್ಯಾಂಕು ನೀರು ಖಾಲಿ ಮಾಡಿಬಿಡ್ತಾರೆ. ಇವಾಗ ಮೋಟ್ರ್ ಆನ್ ಮಾಡ್ಕೊಂಡು ಒಗಿತಾ ಇದ್ದೀನಿ. ಇವಾಗ ಇದನ್ನೇನು ಒಣಗಾಕಲ್ಲ, ಬೆಳಗ್ಗೆಗೆ ಒಣಗಾಕೋದು. ಒಗೆದ್ಬಿಟ್ಟು ಇಟ್ಟರೆ ಬೆಳಗ್ಗೆಗೆ ಯಾವಾಗಾದರೂ ಒಣಗಾಕ್ಬೋದು ಅಂತ ಅಂದ್ಬಿಟ್ಟು ಒಗಿತಾ ಇದ್ದೀನಿ. ಇವಾಗ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟ್.